ಸ್ನೇಹಿತರೆ ನೋಡಿ, ಇವತ್ತು ಬಿಬಿಎಂಪಿ ಅವರು ಯಾವ ವ್ಯವಸ್ಥೆಗೆ ಬಂದಿದ್ದಾರೆ ಅಂದ್ರೆ, ಈ ಭಾರತ ಮಾತೆ ಫೋಟೋವನ್ನ ಬಳಸ್ಕೊಂಡು ಕಸ ಹಾಕ್ಬೇಡಿ, 5,000 ದಂಡ ಹಾಕ್ತೀವಿ ಅನ್ನೋ ಲೆವೆಲ್ಗೆ ಬಿಬಿಎಂಪಿ ಬಂದಿದೆ. ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಜಯನಗರ ಲಿಮಿಟ್ಸ್ ಅಲ್ಲಿ ಕನಕಪುರ ಮೇನ್ ರೋಡ್. ಏನ್ ಸರ್ ನಿಮ್ಮ ಹೆಸರು? ಯಾರು ಕೊಟ್ಟಿದ್ದಾರೆ ದೇವ್ರ ಫೋಟೋ ಹಾಕ್ಲಿಕ್ಕೆ ಹೇಳಿ? ನಾವೇ ಆಗ್ತಾ ಇರೋದು. ಯಾಕೆ ಹಾಕ್ತೀವಿ ದೇವ್ರ ಫೋಟೋ? ಅಲ್ಲಿ ಕಸ ಬೀಳ್ತಾ ಇದೆ, ಕಸ ತಡೆಗಟ್ಟಕ್ಕೆ ಮಾಡ್ತಾ ಇರೋದು. ಕಸ ತಡೆಗಟ್ಟಕ್ಕೆ ಏನ್ ಮಾಡ್ಬೇಕು? ದೇವ್ರ ಫೋಟೋ ನೋಡಿ ಯಾವ ಕಸ ಹಾಕಲ್ಲ. ಪೂಜಿಸೋರು ನೀವು. ಅರೆ ನಾವ್ ಹೇಳ್ತಿ ಕೇಳ್ರಿ, ನೀವು ದೇವ್ರ ಫೋಟೋನ ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಹಾಕಂಗಿಲ್ಲ. ಪೂಜೆ ಮಾಡಿ ಬೀಳಬಾರ್ದು ಅಂತ ಹೇಳಿ, ಕಸ ಬೀಳಬಾರ್ದು ಅಂದ್ಬಿಟ್ಟು ಭಾರತ ಮಾತೆ ಫೋಟೋ ಹಾಕ್ತಾರಾ? ಹಾಕ್ತಾರಾ? ಯಾವ ಪರ್ಮಿಷನ್ ಕೊಡಿ ಕಳ್ಸಿ. ನೀವು ಕಳ್ಸ್ಬೇಕು, ಇವಾಗ ನೀವು ಕಳ್ಸ್ಬೇಕು ಇಲ್ಲಿಗೆ. ಅದ್ ಯಾರು ಹಾಕಿದಾರೆ, ಅದ್ ಯಾರು ಪರ್ಮಿಷನ್ ಕೊಟ್ಟಿದಾರ ಕರ್ಸಿ. ಅದ್ ಯಾರು ಬರ್ತಾರೆ ನೋಡ್ತೀನಿ, ಕರ್ಸಿ. ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾನಲ್ಲ, ಕರ್ಸಿ ಅವ್ರನ್ನ. ಕರ್ಸಿ, ಅವ್ರು ಯಾರು ಬರ್ತಾರೆ ಕರ್ಸಿ. ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಕಾನೂನು ಪರ್ಮಿಷನ್ ಕೊಟ್ಟಿದೆ ನೋಡ್ತೀನಿ. ನಿಮ್ ಲೀಗಲ್ ಇದೆ ತಗೊಂಡೋಗಿ ನನ್ನ ಮೇಲೆ ಕೇಸ್ ಮಾಡಿ, ನಾನು ಹೋಗ್ತೀನಿ ಜೈಲ್ಗೆ ಮಾಡಿ. ಬಂದು ಕಸ ಬೀಳೋದು ನೀವು ತಡೆಗಟ್ಟಲ್ಲ. ಕಸ ಬೀಳ್ಬೇಕು ಅಂದ್ರೆ ಗೌರ್ಮೆಂಟ್ ಸಂಬಳ ಐತೆ, ಟ್ಯಾಕ್ಸ್ ತಗೋತಾರೆ. ನಿಲ್ಸಿ ಒಬ್ಬನ ನೀವು ನಿಲ್ಸ್ರಿ, ಚೆನ್ನಾಗಿ ಕೇಳಿ. ಕಸ ನಾನು ಹೇಳ್ತಾರದು ದೇವ್ರ ಫೋಟೋ ಇರೋದು, ನೀವು ಕಸ ತಡೆಗಟ್ಟಲ್ಲ. ನಾನ್ ಕೇಳ್ತಾ ಇರೋದು, ನಾನು ಕಳ್ಸ್ಕೊಂಡ್ ತಗೊಂಡೋಗ್ತಿದ್ದೀನಿ, ಸರಿನಾ? ನಿಮಗ್ ಪರ್ಮಿಷನ್ ಕೊಟ್ಟಿಲ್ಲ, ಸರಿನಾ? ದೇವ್ರ ಫೋಟೋ ಬಳಸ್ಕೊಳಕ್ ಯಾವನಿಗೂ ಪರ್ಮಿಷನ್ ಇಲ್ಲ. ಕರ್ಸಿ, ಅದ್ ಯಾವ ಕಮಿಷನ್ ನೋಡೋಣ. ಅದ್ ಯಾರು ಪರ್ಮಿಷನ್ ಕೊಡಿದ್ರೆ ದೇವ್ರ ಫೋಟೋ ಹಾಕೋದಕ್ಕೆ, ಭಾರತ ಮತ್ತೆ ಫೋಟೋ ಹಾಕೋದಕ್ಕೆ ಅದ್ ಯಾವ ಪರ್ಮಿಷನ್ ಕೊಡ ನೋಡ್ತೀನಿ. ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡೋದು, ಇದೆಲ್ಲ ಮಾಡೋದು. ಹಣ ಆಗಲ್ಲ ಅಣ್ಣ, ನಾನ್ ಜೀವ ಕೊಡ್ತೀನಿ ಅದಕ್ಕೋಸ್ಕರ ನಾನ್ ರೆಡಿ ಇದೀನಿ. ಹುಚ್ಚ ಕೆಳಗೆ ಆಗ್ತದೆ ಅಂದ್ರೆ ಸಂಬಳ ಕೊಟ್ಟು ನಿಲ್ಸ ಕೇಳಿ ಸೆಕ್ಯೂರಿಟಿನ. ದೇವ್ರ ಫೋಟೋ ಅದಕ್ಕಿಲ್ಲ. ಅರೆ ದೇವ್ರ ಫೋಟೋ ಇಲ್ಲ, ಅರೆ ನಿಮ್ಮನೆ ಫೋಟೋ ಹಾಕ್ರಿ. ನಿಮ್ ಬಿಬಿಎಂಪಿ ಕಮಿಷನರ್ ನಾನು ದೇವ್ರ ಫೋಟೋ ನಾನು ಕೇಳಿದ್ರೆ ಗೊತ್ತಾ, ದೇವ್ರ ಫೋಟೋ ಹಾಕಕ್ ಬಿಡಲ್ಲ. ದೇವ್ರ ಫೋಟೋ ಹಾಕಂಗಿಲ್ಲ, ಯಾವನು ಪರ್ಮಿಷನ್ ಕೊಟ್ಟಿಲ್ಲ ದೇವ್ರ ಫೋಟೋ ಹಾಕಕ್ಕೆ. ಅಣ್ಣ ನಾನ್ ಕೇಳಿಸೋಣ, ದೇವ್ರ ಫೋಟೋ ಹಾಕಕ್ ಪರ್ಮಿಷನ್ ಇಲ್ಲ. ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಅದೇ ಕಾನೂನು ಬಾಹಿರ. ಈಗ ನಾನು ಹೇಳ್ತೀನಿ ಕೆಲ್ಸಗಳು, ನಮ್ ಕಾನೂನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋದು ಕಾನೂನು ಬಾಹಿರ. ನನ್ನ ಭಾವನೆಗೆ ಧಕ್ಕೆ ಆಗುತ್ತೆ. ಏನ್ ಮಾಡ್ಬೇಕು ಇವಾಗ? ನಾನು ಅದಕ್ಕೋಸ್ಕರ ಪ್ರಾಣ ಕೊಡ್ತೀನಿ. ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡೋ ದೇವ್ರನ್ನ ತಗೊಂಡ್ಬಂದು ಕಸ ಹಾಕ್ಬೇಡಿ, ಹುಚ್ಚ ಹೊಯ್ಬೇಡಿ ಅಂತ ಹಾಕಿದ್ರೆ ಮರ್ಯಾದೆ ಇರುತ್ತಾ? ನಾನು ಹೇಳೋದು ಹಾಕ್ರಿ, ಇಷ್ಟ ಹಾಕಿ ಕರ್ಸಿ. ಅರೆ ಕಸ ಹಾಕೋದಕ್ಕೆ ದೇವ್ರ ಫೋಟೋ ಬಳಕೆ ಮಾಡ್ಕೊಳ್ಳಿ ಅಂತ ಯಾವ ಕಾನೂನು ಹೇಳಿಲ್ಲ. ಬಿಬಿಎಂಪಿಗೆ ಪರ್ಮಿಷನ್ ಇದೆಯಾ? ಮಾಡ್ಕೋಬಾರ್ದು ಅಂತ ಯಾವ್ದಾದ್ರು ಮಾಡಂಗಿಲ್ಲ. ಮಾಡಕ್ ಪರ್ಮಿಷನ್ ಕೊಡಿ, ನೀವು ಕೊಡಿ. ಹಾಕಿರೋದು ನೀವು, ಈಗ ಹಾಕಿರೋದು ನೀವು. ದೇವ್ರ ಮೇಲೆ ಭಕ್ತಿ ಇದೆ, ನಮಗೂ ಇದೆ, ಹಂಗೆ ನಿನ್ಗೂ ಐತೆ. ನಿನಗ್ ಭಕ್ತಿ ಇರೋದ್ರಿಂದ ಅಲ್ಲಿ ತಂದು ಕಸ ಹಾಕಲ್ಲ. ಒಂದ್ ನಿಮಿಷ, ನಿಮ್ಗೆ ನಿಮ್ ತಂದೆ ತಾಯಿ ಮೇಲೆ ಗೌರವ ಇರ್ತಾರೆ. ನಿಮ್ ತಂದೆ ತಾಯಿ ಫೋಟೋ ಹಾಕಿ, ನಿಮ್ ತಂದೆ ತಾಯಿ ಫೋಟೋ ಹಾಕಿ, ಕೊಡ್ತೀನಿ. ನನ್ನ ತಾಯಿ ಬೇರೆ, ನಿನ್ ತಾಯಿ ಬೇರೆ ಅಲ್ಲ. ನನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ, ನಿನ್ ತಾಯಿ ಬೇರೆ ಅಲ್ಲ. ಗೌರವ ಕೊಡ್ತೀನಿ, ನಾನ್ ಕೊಡ್ತೀನಿ. ನಿಮ್ ತಾಯಿಗೂ ಗೌರವ ಕೊಡ್ತೀನಿ, ನನ್ನ ತಾಯಿಗೂ ಗೌರವ ಕೊಡ್ತೀನಿ. ನಾನ್ ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ಕೇಸ್ ಕೊಡ್ರಿ, ಕಂಪ್ಲೇಂಟ್ ಮಾಡ್ರಿ, CCTV ಹಾಕ್ರಿ, ಕೇಸ್ ಮಾಡ್ರಿ. ನೀವು ಕೇಸ್ ಮಾಡಿ, CCTV ಹಾಕಿ ಕೇಸ್ ಮಾಡಿ. ಯಾವನಿಗೂ ಪರ್ಮಿಷನ್ ಇಲ್ಲ ದೇವ್ರ ಫೋಟೋ ಹಾಕಕ್ಕೆ. ಬಿಬಿಎಂಪಿ ಕಸ ಹಾಕ್ಬಾರ್ದು ಅಂದ್ಬಿಟ್ಟು 500 ರೂಪಾಯಿ ಫೈನ್ ಹಾಕ್ತೀನಿ ಅಂದ್ಬಿಟ್ಟು ಭಾರತ ಮಾತ್ರ ಫೋಟೋ ಹಾಕ್ತಾರೆ. ಬುದ್ಧಿ ಇರ್ಬೇಕು ಇವ್ರಿಗೆ. ನಾಲಾಯಕರು ಜನಗಳು ನೋಡ್ಕೊಂಡು ಹೋಗ್ತಾರೆ ಕೇಳಕ್ಕೆ. ರೇ ನಾನು ಹೇಳೋದು, ಹೊಟ್ಟೆಗೆ ಅನ್ನ ತಿನ್ನೋನು ಯಾವನು ಮಾಡಲ್ಲ ಈ ಕೆಲಸ. ಹೊಟ್ಟೆಗೆ ಅನ್ನ ತಿನ್ನೋನು ಯಾವನು ಮಾಡಲ್ಲ ಈ ಕೆಲಸನ. ಹೊಟ್ಟೆಗೆ ತಡೆಯಪ್ಪ, ಯಾರೋ ಬರ್ತಾರಂತೆ ಪರ್ಮಿಷನ್ ಕೊಟ್ಟು ಯಾರು ಬರ್ತಾರೆ, ಬರ್ಲಿ. ಕೆಲ್ಸೋದು ಯಾರು ಬರ್ತಾರೆ ನೋಡ್ತೀನಿ, ಬರ್ಬೇಕು. ಅದ್ ಯಾರು ಆರ್ಡರ್ ಕೊಟ್ಟು ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಯಾವನ ಹುಚ್ಚ ಹೋಗ್ತೇನೆ, ನೀವು ಯಾವನ್ ಬರ್ತಾನೆ ಅಂತ ಕರ್ಸಿ. ಅದ್ ಯಾವನ್ ಪರ್ಮಿಷನ್ ಕೊಡ್ತಾರೆ ಕರ್ಸಿ, ನಾನು ನೋಡ್ಬೇಕು. ಕರ್ಸಿ, ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕರ್ಸಿ. ಸರ್ ಆಯ್ತು, ಕರ್ಸಿ. ನಿಮ್ಗೆ ಕಳ್ಸ್ಬೇಕು, ಇವಾಗ ಕಳ್ಸ್ಬೇಕಷ್ಟೇ ಹೇಳಕ್ಕೆ. ಅದಕ್ಕೆ ಕಳ್ಸ್ಬೇಕು. ನಿಮ್ ಪರ್ಮಿಷನ್ ಇದೆ ಅಲ್ವಾ, ತೋರಿಸಿ. ಆಯ್ತು, ನಾನು ಹೋಗ್ತೀನಿ. ಭಾರತ್ ಮಾತೆ ಫೋರ್ಟ್ ನಾಲ್ಕು ದೇಶ ಐತೆ, ಕಂಡು ಅನ್ನ ತಿಂದ್ರೆ ಹೊಟ್ಟೆ ಏನು ಹೇಳ್ತೀನಿ ಕೇಳ್ಕೊಡ್ರಿ. ಫೋಟೋ ಇದೆ, ಭಾರತ ಫೋಟೋ ಇದೆ, ಭಾರತ ಫೋಟೋ ಇದೆ. ಕಸ ಹಾಕ್ಬಾರ್ದು ಅಂತ ಅಂತೀರ. 4 ನಾಚಿಕೆ ಇಲ್ಲ ಈ ದೇಶದಪ್ಪ. ಹೊರಗಡೆ ಸಾಯ್ರಿ ನೀವು, ಬೇರೆ ದೇಶಕ್ಕೆ ಹೋಗಿ.